ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬಾರಿ ಕೂಡ ಕಪ್ ನಮ್ದಾಗುತ್ತಾ? ಯಾಕಂತಂದ್ರೆ ಫ್ಯಾನ್ಸ್ ಕನಸು ಈಡೇರುತ್ತಾ. ಮತ್ತೆ IPL ಮಹಾ ಹಂಗಾಮದ ಅಂತಿಮ ಘಟ್ಟ ತಲುಪಿದೆ. ಕಪ್ ನಮ್ದೇ, ಫ್ಯಾನ್ಸ್ ಕನಸು ಈಡೇರುತ್ತಾ ಕಾತುರದಿಂದ ಕಾಯ್ತಿದ್ದಾರೆ. RCBಗೆ ಈ ಸಲವೂ ಕೂಡ ಕಪ್ ಸಿಗುತ್ತಾ? ಎರಡನೇ ಕಪ್ಪಿನ ಖುಷಿಯಲ್ಲಿದ್ದಾರೆ. ಇವತ್ತು ಅಹಮದಾಬಾದ್ನಲ್ಲಿ ಫೈನಲ್ ಕದನ ಸಾಗುತ್ತೆ. ಹಾಲಿ ಚಾಂಪಿಯನ್ಸ್ RCB ಮತ್ತು ಮಾಜಿ ಚಾಂಪಿಯನ್ಸ್ GTಯ ನಡುವೆ ಇರುವಂತ ಪಂದ್ಯ ಇದು. ಒಂದು ಹೈ ವೋಲ್ಟೇಜ್ ಮ್ಯಾಚ್ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಮೊದಲ ಟ್ರೋಫಿಗೆ 18 ವರ್ಷಗಳ ಕಾಲ RCB ಕಾದಿತ್ತು. ಆದರೆ ಎರಡನೇ ಟ್ರೋಫಿ ಬಹಳ ಈಸಿಯಾಗಿ ಈ ವರ್ಷ ಅಂತಿಮ ಹಂತದಲ್ಲೂ ಬಂದಿದ್ರು. ಈ ಬಾರಿ ಕಳೆದ 2 ತಿಂಗಳಿಂದ ಆಗ್ತಿರುವಂತ ಮ್ಯಾಚ್ ಅನ್ನು ನೋಡಿಸಿದಂತ ಸಂದರ್ಭದಲ್ಲಿ ಭರಪೂರ ಮನರಂಜನೆಯನ್ನ ಕೊಡೋ ಕೆಲಸ ಆಗಿತ್ತು. ಇಡೀ ಟೀಮ್ ಬಹಳ ಜೋಶಲ್ಲಿದೆ. ಬಟ್ ಇವತ್ತಿನ ಈ ಹಿಂದಿನ ಮ್ಯಾಚ್ಗಳ ಲೆಕ್ಕಾಚಾರ ಹಾಕಿದಾಗ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗ್ಬೋದು ಅನ್ನುವುದಾಗಿ ಲೆಕ್ಕಾಚಾರಗಳಂತೂ ಹಾಕ್ಬೋದು. ಇವತ್ತು ಸಂಜೆ 7 ಗಂಟೆಗಿರುವಂಥ 7:15 ಈ ಮ್ಯಾಚಿನತ್ತ ಎಲ್ಲರ ಚಿತ್ತ ಇದೆ. ಚಾಂಪಿಯನ್ ಆಗುವಂಥ ಬಯಕೆ IPL ಟೋಪಿಗಾಗಿ ಕಾಯ್ತಿದ್ದಾರೆ. ಈ ಬಾರಿ ಏನೋ ಒಂದು ಆಗ್ಬಿಡುತ್ತೆ ಅಂತ. ಸತತ 2ನೇ ವರ್ಷವೂ ಕೂಡ ಗೆಲುವು ಅಷ್ಟು ಈಸಿ ಇದೆಯಾ? ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. RCB ಗೆದ್ರೂ ಕೂಡ ರಾಜಧಾನಿಯಲ್ಲಿ ವಿಜಯೋತ್ಸವಕ್ಕೆ ಬ್ರೇಕ್ ಹಾಕಲಾಗಿದೆ. RCB ಗೆದ್ದಿದೆ ಅಂತ ಪಟಾಕಿ ಎಲ್ಲಾದರೂ ಸಿಡಿಸಿದ್ರೆ ಪೊಲೀಸರು ಬರ್ತಾರೆ ಮರೆಬಾಗ್ಲಿಗೆ. IPL ಕಪ್ ಗೆಲ್ತಂತ ಕುಡಿದೆಲ್ಲಾದರೂ ರಸ್ತೆಯಲ್ಲಿ ತೂರಾಡಿದ್ರೆ ಬಿತ್ತು ಕೇಸು. ನೋಡಿ, ಎಲ್ಲರನ್ನೂ ಕೂಡ ಕೇಸ್ ಮಾಡಿ ಯಾರು ಕೂಡ ಉದ್ದಟತನವನ್ನ ಮೆರೆಯೋಂಗಿಲ್ಲ. ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಕಿರಿಕಿರಿ ಮಾಡುವವರ ವಿರುದ್ಧ ಕೂಡ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ನಗರದ ಪಬ್ಬು, ರೆಸ್ಟೋರೆಂಟು, ಬಾರ್ಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜನಸಂದಣಿ ಆಗಂಗಿಲ್ಲ. ಸೆಲೆಬ್ರೇಷನ್ ಸಂದರ್ಭದಲ್ಲೇ ಫುಲ್ ಅಲರ್ಟ್ ಆಗಿರುವುದಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಜಾರಿ ಮಾಡಿದ್ದಾರೆ. ನಿನ್ನೆನೇ ಬೆಂಗಳೂರು ಪೊಲೀಸರು ಒಂದಿಷ್ಟು ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದ್ರು. ಮನಸ್ಸೋ ಇಚ್ಛೆ ಎಲ್ಲೆಲ್ಲೋ ಹೋಗಿಟ್ಟು ಬೋರ್ಡ್ಗಳನ್ನು ಹಾಕಂಗಿಲ್ಲ ಅಂತ. ಆ ನಿಟ್ಟಿನಲ್ಲಿ ವಿಜಯೋತ್ಸವಕ್ಕೆ ಬ್ರೇಕ್ ಹಾಕುವ ಒಂದಿಷ್ಟು ಲೆಕ್ಕಾಚಾರ ಇದೆ. ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. 2ನೇ ಕಪ್ಪಿನ ನಿರೀಕ್ಷೆಯಲ್ಲಿರುವ ಅಭಿಮಾನಿಗಳಿಗೆ ಒಂದು ಮೊದಲನೆಯ ಜೋಶ್ ಕಡಿಮೆ ಆಗೋ ನಿಟ್ಟಿನಲ್ಲಿ ಪೊಲೀಸರು ಮಾಡಿದ್ರು ಏನೂ ಗೊತ್ತಿಲ್ಲ. ಈಗ ಪೊಲೀಸರು ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ? ಯಾವ್ಯಾವ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ? ಇವತ್ತು ಸೆಲೆಬ್ರೇಷನ್ ಮಾಡೋರಿಗೆ ಯಾವ ಸೂಚನೆಯನ್ನ ಕೊಟ್ಟಿದ್ದಾರೆ ಸಂಜಯ್? ಹೌದು ಅಖಿಲೇಶ್, ಏನಂತ ಹೇಳಿದ್ರೆ ಈಗ GT ಮತ್ತೆ RCB ಪಂದ್ಯ ಈಗ ಫೈನಲ್ ನಡೆಯುವಂತದ್ದು. ಈ ಒಂದು ಪಂದ್ಯಕ್ಕೆ ಹೆಚ್ಚಿನ ಗಮನ ವಹಿಸಿ ಈಗ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅವಘಡಗಳು ನಡಿಬಾರ್ದು, ಅಂದ್ರೆ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕಳೆದ ಬಾರಿ ಆದಂತಹ ಸ್ಟ್ಯಾಂಪೇಡ್ ಏನಿತ್ತು, ಈ ಒಂದು ಪ್ರಕರಣವನ್ನ ಗಮನದಲ್ಲಿ ಇಟ್ಕೊಂಡು, ಈ ಒಂದು RCB ಕ್ರೇಜ್ ಅನ್ನು ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಅಂದ್ರೆ ರೋಡ್ಗಳಾಗಿರ್ಬೋದು, ಇಲ್ಲ ಪಬ್ಗಳಲ್ಲಾಗಿರ್ಬೋದು, ಇಲ್ಲ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಯಾವುದೇ ರೀತಿಯ ಜೋರಾದ ಸೆಲೆಬ್ರೇಷನ್ಗೆ ಇವತ್ತು ಕಡಿವಾಣವನ್ನ ಹಾಕಿರುವಂತದ್ದು. ಅಂದ್ರೆ ಇವತ್ತಿನ 8 ಗಂಟೆಗೆ ಮ್ಯಾಚ್ ಶುರುವಾಗುತ್ತೆ, ಆ ಒಂದು ಸಮಯದಲ್ಲಿ ಪ್ರತಿಯೊಂದು ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರನ್ನ ನಿಯೋಜಿಸಿರುವಂತದ್ದು. ಮತ್ತೆ ರೆಸ್ಟೋರೆಂಟ್ ಮತ್ತೆ ಪಬ್ ಮಾಲೀಕರನ್ನ ಕರೆಸಿ ಅಲ್ಲಿ ಒಂದಿಷ್ಟು ಸೂಚನೆಗಳನ್ನ ಕಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಪಟಾಕಿಗಳನ್ನ ಹೊಡೆಯೋಗಿಲ್ಲ, ಹಾಗೆ ಸೆಲೆಬ್ರೇಷನ್ ಜೋರಾಗಿ ಮಾಡೋಗಿಲ್ಲ. ಎಂದಿನಂತೆ ರೆಸ್ಟೋರೆಂಟ್ ಮತ್ತೆ ಪಬ್ಗಳು ನಡೆಯುತ್ತೆ ಅದೇ ನಿಟ್ಟಿನಲ್ಲಿ ಹೋಗ್ಬೇಕು, ಅದು ಬಿಟ್ಟು ಬೇರೆ ನೀವು ಮಾಡೋಗಿಲ್ಲ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ರಸ್ತೆಯಲ್ಲಿ ಪಟಾಕಿ ಹೊಡೆಯೋದಿರ್ಬೋದು, ಇಲ್ಲ ಗುಂಪು ಕಟ್ಕೊಂಡು ಸೆಲೆಬ್ರೇಟ್ ಮಾಡೋದಿರ್ಬೋದು, ಇದಕ್ಕೂ ಕೂಡ ಈಗ ಕಡಿವಾಣ ಹಾಕಿರುವಂತದ್ದು. ಅಂತಹದ್ದೇನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿರುವಂತದ್ದು ಅಖಿಲೇಶ್. ಅದರಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಗರದಲ್ಲಿ ಎಲ್ಲಾ ಕಡೆಯೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಗಾಂಜಾ ಮತ್ತೆ ಡ್ರಗ್ ಅನ್ನ ಬಳಕೆ ಮಾಡುವಂತಹ ವ್ಯವಸ್ಥೆ ಎಲ್ಲಿ ಸಿಗುತ್ತೆ ಅಲ್ಲಿ ಒಂದಿಷ್ಟು ಕಣ್ಣುಗಳನ್ನ ಇಟ್ಟಿರುವಂತದ್ದು ಪೊಲೀಸರು ಅಖಿಲೇಶ್. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.